ತಗೊಳ್ರಿ. ಅನ್ಕೊಂಡಿದ್ರೆ ಹೆಂಗೆ ಕೊಡಿಸ್ತೀನಿ ಅಂತ ಸಡನ್ನಾಗಿ ಕರ್ಕೊಂಡು ಇವಾಗಲಿಲ್ಲ ಅನ್ಕೊಂಡಿರ್ಲಿಲ್ಲ. ಹೇಳಿಲ್ವಾ ಅಮ್ಮಂದಿರ ಜೊತೆ ಆಗಲಿ ಹುಡುಗಿರ ಜೊತೆ ಆಗಲಿ ಬಟ್ಟೆ ಸೆಲೆಕ್ಟ್ ಮಾಡೋಕೆ ಬಂದರೆ ಸೀರೆ ಒಂದು 90 ಎಲ್ಲ ಬಂತು ಅವ್ರಿಗೆ ಇವತ್ತು. ಅದಕ್ಕೋಸ್ಕರ ಕೇಕ್ ತೊಗೊಂಬರೋಣ ಅಂತ ಇಲ್ಲಿ ಮನೆ ಹತ್ರನೇ ಬೇಕ್ರಿ ಇತ್ತು. ಇದೆಲ್ಲ ಡಾರ್ಕ್ ಚಾಕ್ಲೇಟ್ ಒಂದು ಕೇಕ್ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಮಮ್ಮಿಗೆ ಸ್ವಲ್ಪ ಆಚೆ ಸುತ್ತಾರಿಸ್ಕೊಂಡು ಏನು ತಿನ್ಕೊಂಬರ್ಬೇಕಂತ ಅವ್ರಿಗೆ ಆಸೆ ಇತ್ತಂತೆ. ಇವತ್ತು ನಾನು ಕಾಲೇಜ್ ಹತ್ರ ಬರಬೇಕಾದ್ರೆ ಕೋಲ್ಡ್ ಕಾಫಿ ಕುಡಿದಿರ, ಓರಿಯೋ ಮಿಲ್ಕ್ ಶೇಕು ಬನ್ಲೇಸ್ ಎಲ್ಲ ತಿನ್ಕೊಂಬಂದೆ. ಸೊ ಪಾಪ ಅವ್ರೇನು ತಿಂದಿಲ್ಲ. ಅವ್ರನ್ನ ಎಷ್ಟೊಂದು ದಿವಸ ಆಯ್ತು ಆಚೆ ಕಡೆ ತಿನ್ನೋಕೆ ಕರ್ಕೊಂಡೋಗಿ. ಸೊ ಇವಾಗ ಕರ್ಕೊಂಡೋಗಿ ತಿನ್ಸ್ಕೊಂಡು ಕರ್ಕೊಂಬರೋಣ ಅಂತ. ಸೊ ಈ ವ್ಲಾಗ್ನ ಯಾರೆಲ್ಲ ಇನ್ನೂ ಲೈಕ್ ಮಾಡಿದ್ವೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಯಾರ್ಯಾರು ಚಾನಲ್ ಲೈಕ್ ಮಾಡಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೇಗ ಬನ್ನಿ, ನಾವು ಅಮ್ಮನ ಕರ್ಕೊಂಡೋಗಿ ತಿನ್ಸ್ಕೊಂಡು ನಾನು ಸ್ವಲ್ಪ ತಿನ್ಕೊಂಡು ಬರೋಣ. ಲೆಟ್ಸ್ ಗೋ. ತಗೊಳ್ರಿ ತಗೋಗ್ರಿ, ಜ್ಯೂಸ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಿಟ್ಟು ತಗೋಗ್ರಿ. ನೋಡ್ರಿ ಏನು ಬೇಕೋ ಗೈಸ್, ನಾವು ಅಮ್ಮಂಗೆ ಜ್ಯೂಸ್ ಕುಡಿಸ್ತೀನಿ, ತಿನ್ಸ್ಕೊಂಡು ಕರ್ಕೊಂಬರ್ತೀನಿ. ಕರ್ಕೊಂಬಂದು ಅವ್ರದ್ದು ನಾಳೆ ಬರ್ತಡೇ, ಅದಕ್ಕೋಸ್ಕರ ಬಟ್ಟೆ ತಗೊಳಕ್ಕೆ ಬಟ್ಟೆ ಅಂಗಡಿ ಕರ್ಕೊಂಬಂದಿದ್ದೀನಿ. ಮಗದಲ್ಲಿ ಖುಷಿ ನೋಡಿ ಗೈಸ್, ಖುಷಿ. ಇಲ್ಲೇ ಎಲ್ಲ ಇರ್ಬೋದೇನೋ. ಇಲ್ಲ ಅಲ್ಲಿ ಕುಡ್ಕೊಂಡು ಹೋಗೋಣ. ಅದೂ ಫಸ್ಟ್ ನಿಮ್ಗೆ ಏನು ಬೇಕೋ ತಗೋಗ್ರಿ. ಯಾಕೆ ಶಾಕಲ್ಲಿ ಇದ್ದೀರಾ ಇನ್ನು ನಂಬಕ್ಕಾಗ್ತಿಲ್ವಾ? ಸುಳ್ಳು ಬರ್ರಿ ಇದೆಲ್ಲ. ಅಲ್ಲಿ ಜ್ಯೂಸ್ ಕುಡಿಯೋಕೆ ಹೋಗೋಣ ನಡೀರಿ. ತಮಾಷೆಗೆ ಹೇಳಿದ್ದು ಇಲ್ಲ ತಗೋ ಹೋಗ್ರಿ ಬನ್ನಿರಿ ಗೈಸ್. ಇಲ್ಲ ತಮಾಷೆಗೆ ಹೇಳಿದ್ದು. ಅವ್ರಿಗೆ ಬಟ್ಟೆ ಕೊಡ್ಸೋಣ, ನಾಳೆ ಬರ್ತಡೇ ಅಲ್ವಾ, ಅದಕ್ಕೆ ಕರ್ಕೊಂಬಂದೆ. ಸೊ ಅವ್ರು ಕೊಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ರೆ ಹೆಂಗೆ ಕೊಡಿಸ್ತೀನಿ ಅಂತ ಸಡನ್ನಾಗಿ ಕರ್ಕೊಂಬಂದೆ. ಇವಾಗಲಿಲ್ಲ ಅಂದ್ಕೊಂಡಿರ್ಲಿಲ್ಲ ಗೈಸ್. ನಮ್ಮ ಅಮ್ಮನ ಗೊತ್ತೇ ಇಲ್ಲ, ಅವ್ರಿಗೆ ಐಡಿಯಾನೇ ಇಲ್ಲ ನಾನೇನು ಕೊಡಿಸ್ತೀನಿ ಅಂತ. ನಮ್ಮ ಅಮ್ಮನ ಬರ್ತಡೇ ಗೈಸ್, ಬಿಟ್ಬಿಡ್ತೀನ ನಾನು. ಕರ್ಕೊಂಬಂದಿದ್ದೀನಿ ಕೊಡ್ಸೋಕ್ಕೆ. ಇವಾಗ ಅವ್ರು ಖುಷಿಯಾಗಿ ಯಾರಿಗೂ ಫೋನ್ ಮಾಡ್ತಾರೆ ಹೇಳೋಕ್ಕೆ. ಕಾವ್ಯಕ್ಕಂಗೆ ಫೋನ್ ಮಾಡ್ತಾವ್ರು ಅವ್ರು ಹೇಳೋಕ್ಕೆ ಖುಷಿಯಾಗಿ. ಸೊ ಇವಾಗ ಬಟ್ಟೆ ತೊಗೊಂಡು ಕೊಡಿಸ್ಕೊಂಡು ನನಗೆ ಇಷ್ಟ ಇರೋದು ಅವ್ರಿಗೆ ಒಂದು ಟಾಪ್ ಕೊಡಿಸ್ಬೇಕಂತ, ಆಮೇಲೆ ಒಂದು ಸೀರೆ ಕೊಡಿಸೋಣ ಅಂತ. ಸೊ ನೋಡೋಣ ಏನೇನು ತೊಗೊತಾರೆ ಅವ್ರು ಅಂತ. ಸೊ ಅವ್ರೇನೇನು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಫೀಲ್ ಹ್ಯಾಪಿ. ನನಗೆ ಖುಷಿ ಆಗ್ತಿತ್ತು ನಾವು ಅಮ್ಮಂಗೆ ಕರ್ಕೊಂಡು ಕೊಡ್ಸಿರೋದಕ್ಕೆ. ಅಂದ್ಕೊಂಡಿದ್ದೀರಾ ಕೊಡ್ತೀನಿ ಅಂತ ಗೈಸ್. ಅವರು ಎಕ್ಸ್ಪೆಕ್ಟೇ ಮಾಡ್ತಾಯಿಲ್ಲ ಏನು ಈ ಬರ್ತಡೆಗೆ ಏನು ಕೊಡಿಸಲ್ಲ ಅಂದ್ಕೊಂಡು ಅವ್ರು ಬೇಜಾರಲ್ಲೇ ಇದ್ದರು. ಅದಕ್ಕೋಸ್ಕರ ಬನ್ನಿ ತಿನ್ಕೊಂಬರೋಣ ಅಂತ ಕರ್ಕೊಂಬಂದು ಕೊಡ್ಸೋಣ ಅಂತ ಕರ್ಕೊಂಬಂದಿನಿ. ನೋಡೋಣ ಅವ್ರು ಯಾರು ಇಷ್ಟಪಡ್ತಾರೆ. ಹಚ್ಕೋ. ಸೊ ಅವ್ರಿಗೆ ಇಲ್ಲಿ ಯಾವುದೋ ಒಂದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ಅಂಗಡಿಗೆ ನೋಡ್ತೀವಿ. ಅಲ್ಲಿ ಹೋಗ್ತೀರಾ? ಅಲ್ಲಿ ನೋಡ್ತೀರಾ? ಸರಿ, ಅಲ್ಲಿ ನೋಡ್ಕೊಂಬರೋಣ ಬನ್ನಿ. ಮುಂದೆ ಒಂದು ಅಂಗಡಿ ಇದೆ ಸೀರೆ ಅಂಗಡಿ, ಅಲ್ಲಿ ಕೇಳ್ಕೊಂಬರೋಣ. ಅಲ್ಲಿ ಇಷ್ಟ ಆಗುತ್ತೆ ಇಲ್ಲ ಹೋಗ್ತೀರಾ. ಈ ಸೀರೆ ಸೆಲೆಕ್ಟ್ ಮಾಡೋದಿದೆ ಕನ್ಫ್ಯೂಷನ್ನು. ಅದಕ್ಕೆ ಅದನ್ನು ಸೆಲೆಕ್ಟ್ ಮಾಡಿಬಿಡಲಿ ಅಂತ ವೆಯ್ಟ್ ಮಾಡಿ. ಅದಾದಮೇಲೆ ಟಾಪ್ ಬೇಕಾದ್ರೆ ಆಮೇಲೆ ಲೇಟಾಗಿ ಸೆಲೆಕ್ಟ್ ಮಾಡ್ಬೋದು. ಬನ್ನಿ ಬೇಗ ಹೋಗಿ ತೊಗೊಂಡು ಬರೋಣ. ಫಸ್ಟು ಹೇಳಿಲ್ವಾ ಅಮ್ಮಂದಿರ ಜೊತೆ ಆಗಲಿ ಹುಡುಗಿರ ಜೊತೆ ಆಗಲಿ ಬಟ್ಟೆ ಸೆಲೆಕ್ಟ್ ಮಾಡೋಕೆ ಬಂದರೆ ಇದೇ ಆಗೋದು. ಅವ್ರಿಗೆ ಯಾವುದು ಇಷ್ಟ ಆಗಲಿಲ್ಲ. ಇವಾಗ ಇನ್ನೊಂದು ಬೇರೆ ಅಂಗಡಿ ಹೋಗೋಣ. ನನಗಂತೂ ನಿಂತ್ಕೊಂಡು ಸಾಕಾಗೋಯ್ತು. ಇವಾಗ ಇನ್ನೊಂದು ಅಂಗಡಿ ಹೋಗೋಣ, ಅಲ್ಲಿ ನೋಡೋಣ. ಬನ್ನಿ ಕರ್ಕೊಂಡು ಹೋಗೋಣ. ಅವ್ರಿಗೆ ಫೋನಲ್ಲೇ ಬ್ಯುಸಿ. ಅವ್ರಿಗೆ ಅವ್ರ ಅಕ್ಕ ತಂಗಿ ಅವ್ರ ಫ್ರೆಂಡ್ಸ್ಗಳಿಗೆ ಹೇಳಬೇಕಲ್ಲ ಹೆಂಗೆ ಅಂತ. ಸೊ ಬನ್ನಿ ಇವಾಗ ಬೇಗ ಹೋಗಿ ಬೇರೆ ಕಡೆ ನೋಡೋಣ. ಟೈಮ್ ಇಲ್ಲ, ಎಲ್ಲೂ ಸಿಗಲಿಲ್ಲ ಅಂದ್ಬಿಟ್ಟು ಇವಾಗ ಇನ್ನೊಂದು ಅಂಗಡಿ ಕರ್ಕೊಂಬಂದವ್ರೆ. ಇಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡಬೇಕಷ್ಟೇ. ಇವಾಗ ಇಲ್ಲಿ ಸಿಗಲಿಲ್ಲ ಅಂದರೆ ಅಮ್ಮ ಸಿಗಲಿಲ್ಲ ಅಂದರೆ ಡಿಸಪಾಯಿಂಟು. ಕ್ಯಾನ್ಸಲ್. ಇಷ್ಟು ಅಗಲ ಬೇಡ, ಅವ್ರು ರೆಡಿ ಮಾಡಿಕೊಡ್ತಾರೆ ನಿಮಗೋಸ್ಕರ. ಅಮ್ಮ ಹೆಂಗೆ ಅಂದರೆ ಸೀರಿಯಸ್ ಆಗಿ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು ಅವ್ರು ಬೇಡ ಅಂದ್ಕೊಂಡು ಬಂದರು ಇಲ್ಲಿ ಹೂವು ತಗೊಳ್ಳೋಕ್ಕೆ. ಮತ್ತೆ ನಾಳೆ ನಾಳೆ ಮತ್ತೆ ಇವಾಗ ನಾವು ಎಲ್ಲಿಂದ ಬಂದರೆ ಅಂಗಡಿಯಿಂದ ಉಪನಗರದಿಂದ ಮತ್ತೆ ಅಲ್ಲಿಗೆ ಹೋಗೋಣ ನಡಿ, ಇನ್ನೊಂದ್ಸಲ ನಾನು ನೋಡ್ತೀನಿ ಸೀರೆ ಅಂತ. ಇವಾಗ ಏನು ಸೀರೆನೇ ಬೇಡ ಅಂತ ಅಂದ್ಬಿಟ್ರಿ, ಇಲ್ಲಿ ಯಾವುದು ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಇವಾಗ ಮತ್ತೆ ಅದೇ ಅಂಗಡಿಗೆ ಹೋಗೋಣ ನಡಿ ಅಂತ ಹೇಳ್ತವ್ರೆ. ಏನು ಹೇಳೋಣ ನಮ್ಮ ಅಮ್ಮನಿಗೆ ಇದಕ್ಕೆ? ಎಷ್ಟೇ ಆದರೂ ಅವರು ಚೇಂಜ್ ಆಗಲ್ಲ. ಅವ್ರಿಗೆ ಅಲ್ಲಿ ಆಸೆ ಇಲ್ಲ, ಆದರೂ ಹೋಗಲೇಬೇಕು. ಸೀರೆ ಬೇಡ ಅಂತಾರೆ ಆದರೂ ಬೇಕು ನಮ್ಮ ಅಮ್ಮಂಗೆ. ಆ ಥರ ಆಗಿದೆ ಪರಿಸ್ಥಿತಿ. ನಿಮ್ಮ ಮಮ್ಮಿನೂ ಹೀಗೇನ ಅಂತ ಕಮೆಂಟ್ ಮಾಡಿ. ಪಕ್ಕ ಆಬ್ವಿಯಸ್ಲಿ ಹೀಗೆ ಇರ್ತಾರೆ ಎಲ್ಲ ಅಮ್ಮಂದಿರಂದರೆ ಸೀರಿಯಲ್ ವಿಚಾರದಲ್ಲಿ. ಇದು ಏನಾಗಿದೆ ಅಂದರೆ ಪ್ರಾಬ್ಲಮ್ಮು, ನಮ್ಮಮ್ಮ ಈ ಫೇಸ್ಬುಕ್ಕಲ್ಲಿ ರೀಲ್ಸ್ ನೋಡ್ತಾರಲ್ಲ, ಅದರಲ್ಲಿ ಸೀರೆ ಅಡ್ವರ್ಟೈಸ್ ಬಂದ್ಬಿಡುತ್ತೆ. ಅದರಲ್ಲಿ ಇದೇ ಥರ ಸೀರೆ ಅಂತ ತೋರಿಸ್ಬಿಡ್ತಾರೆ. ಆ ಥರ ಸೀರೆ ಇವಾಗಿಲ್ಲ ಇಲ್ಲೆಲ್ಲೂ. ನಮ್ಮಮ್ಮ ಅದೇ ಬೇಕು ಅಂತ ಹುಡ್ಕೊಂಡು ನಿಂತಿರೋದು. ಸೊ ಆ ಥರ ಎಲ್ಲಿ ಸಿಗ್ತಾರೆ. ಅದಕ್ಕೋಸ್ಕರ ಬೇರೆ ಕಡೆ ಎಲ್ಲಾದರೂ ಹುಡುಕಬೇಕು. ಹುಡುಕೋಣ ಇವಾಗ. ಲೆಟ್ಸ್ ಗೋ.
ಇವಾಗ ನೋಡೋಣ ಅವ್ರ ಫೈನಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ಅದನ್ನು ಚೆಕ್ ಮಾಡ್ತಾರೆ. ನನಗೆ ಇದೊಂದು, ಆಮೇಲೆ ಇದೊಂದು, ಇದು ಇದೆಲ್ಲ ಇದು ಇನ್ನೊಂದು ಅಲ್ಲಿ ಈ ಮೂರು, ಒಂದು 2 3 ಈ ಮೂರಲ್ಲಿ ಇಷ್ಟ ಆಯ್ತು ನನಗೆ. ನಮ್ಮ ಅಮ್ಮನೇ ಚೆಕ್ ಮಾಡ್ತಾರೆ. ಅದೇ ಅಂಗಡಿಗೆ ಬಂದರು, ಯಾವುದಕ್ಕೆ ಹೋಗಿದ್ರು ಅಲ್ಲೇ ಬಂದು ಚೆಕ್ ಮಾಡ್ತೀವಿ. ನೋಡೋಣ ಮೂರಲ್ಲಿ ಯಾಕೆ ತೊಗೊಳ್ತೀವಿ. ಈಸ್ಕೊಂಡೊಂದು ಕೊಡ್ತಾ ಇದ್ದೀವಿ. ಇನ್ನೊಂದು ನನಗೆ 2 ಸೀರೆ ಕೊಡ್ಸೋಕೆ ರೆಡಿ ಇದೆ. ನನಗೇನಂತಂದರೆ ಅವ್ರು ನಾಳೆ ಏನೋ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಇನ್ನೊಂದು ಡ್ರೆಸ್ ನೋಡೋಣ ಅಂತ. ಸೊ ಬನ್ನಿ ಇನ್ನೊಂದು ಡ್ರೆಸ್ ನೋಡ್ಬಿಟ್ಟು ಹಾಕೊಳ್ಳೋಕ್ಕೆ. ಇದೊಂದು 90 ಇದೊಂದು ಅವ್ರಿಗೆ, ಯಾಕೆಂದರೆ ನಾಳೆ ಸೀರೆ ಹಾಕ್ಕೊಳಕ್ಕಾಗಲ್ವಲ್ಲ ಹೊಲ್ಸಿ ಸಡನ್ನಾಗೆ, ಅದಕ್ಕೋಸ್ಕರ 90. ನಾನು ಟಾಪೇ ತೊಗೊಂಡೆ ಅಂದ್ಕೊಂಡೆ, ಅವರು ಟಾಪು ಜಾಸ್ತಿ ವೇರ್ ಮಾಡಲ್ಲ ಅಂದ್ಬಿಟ್ಟು 90ನೇ ತೊಗೊಡಿಸ್ತಾ ಇದ್ದೀನಿ. 90ನೇ ತೊಗೊಳ್ಳಿ ಅವರು. ಗೈಸ್ ಫೈನಲಿ ನಮ್ಮಮ್ಮ ಕೊನೆಗೂ 2 ಸೀರೆ, ಒಂದು 90 ಎಲ್ಲ ಬಂತು ಅವ್ರಿಗೆ ಇವತ್ತು. ಸೊ ಫೈನಲಿ ಮನೆಗೆ ಓಡ್ತಾ ಇದ್ದೀವಿ. ಸೊ ಬನ್ನಿ ಹೋಗ್ತಾ ಹೋಗೋಣ ಮನೆಗೆ. ಫಸ್ಟು ಹೋಗಿ ಆಮೇಲೆ ಮಾತಾಡೋಣ. ಇಟ್ಕೋ. ಖುಷಿ ಐತೆ ಇವಾಗ ನಿಮಗೆ ಗೈಸ್? ಹೋದ ವರ್ಷ ಹೇಳ್ರಿ. ಅಲ್ಲ, ನನಗೆ ಡ್ರೆಸ್ ಕೊಡ್ತೀನಿ, ನಾನು ಡ್ರೆಸ್ ಜಾಸ್ತಿ ಹಾಕೊಳ್ಳಲ್ಲ. ಅದ್ರ ಬಂದು ಸೀರೆ ಉಟ್ಕೊಂಡ್ರೆ ನಂಗೆ ಹೇಗಿದಲ್ವಾ, ಅದಕ್ಕೆ ಇರೋ ಸೀರೆನೇ ತಗೊಳ್ಳೋಣ. ಗೈಸ್ ಹೋದ ವರ್ಷ ಇದೇ ಜಾಗದಲ್ಲಿ, ಈ ರೋಡ್ ನೆನಪಿದ್ರೆ ನಿಮಗೆ, ನಾವು ಅಮ್ಮನ ಜೊತೆ ಒಂದು ರೀಲ್ಸ್ ಮಾಡಿದ್ದೆ ನೋಡಿ. ಇದೇ ಜಾಗದಲ್ಲಿ ನಾವು ಅಮ್ಮನಿಗೆ ಒಂದು ಸೀರೆ ಕೊಡಿಸಿ ಖುಷಿಯಾಗಿ ಕರ್ಕೊಂಡೋದೆ. ಇವತ್ತು 3, ನೆಕ್ಸ್ಟು ಇನ್ನೊಂದು ವರ್ಷ ಬಂದಾಗ 6 10 ಹಂಗಾಗ್ಬೋದು. ಹೋದ್ಸಲ 1 ತೊಗೊಂಡೋಗಿದೆ, ಈ ಸಲ 3 ತೊಗೊಂಡು ಹೋಗ್ತಾ ಇದೀವಿ. ನೋಡೋಣ ವರ್ಷ ಹಂಗೆ ಜಾಸ್ತಿ ಆಗ್ಬೋದು. ಕರ್ಕೊಂಡ್ಬಿಟ್ಟು ಸರ್ಪ್ರೈಸ್ ಆಗ್ಬಿಟ್ಟು ಸೊನ್ನೆ ಖುಷಿ ಆಯ್ತಾ? ಖುಷಿ ಆಗದೆ ಇರ್ತೀನ ನೋಡಿ ಗೈಸಿ, ಹೋದ ವರ್ಷ 1 ಅಂದರೆ ಈ ಸಲ 3, ನೆಕ್ಸ್ಟ್ ವರ್ಷ 6 ಆಗುತ್ತೆ ಹಂಗೆ. ಸೊ ಬನ್ನಿ ಫೈನಲಿ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಸೊ ಖುಷಿನ ಫೈನಲ್ ನೀವು? ತುಂಬ ಖುಷಿ ನನಗೆ ನಮ್ಮ ಅಮ್ಮನಿಗಿಂತ ನಂಗೆ ಜಾಸ್ತಿ ಖುಷಿ ಆಯಿತು. ಸೊ ಲೆಟ್ಸ್ ಗೋ, ಬೇಗ ಹೋಗೋಣ. ಕಳ್ಳ ನೀನು, ಏನು ಕೊಡ್ಸಲ್ಲ ಆಯ್ತು. ನಮ್ಮ ಅಮ್ಮಂಗೆ ನಾನು ಏನೂ ಮಾಡಲ್ಲ ಅಂತಲೇ ಹೇಳಿದಿತ್ತು, ಏನೂ ಕೊಡಿಸಲ್ಲ, ಏನೂ ಮಾಡಲ್ಲ ಅಂತಲೇ ಹೇಳಿದಿತ್ತು. ಆದರೆ ಏನು ಮಾಡೋಕ್ಕಾಗೈತೆ ಪಾಪ ಹುಡುಗಿ, ಅವ್ರ ಅಪ್ಪ ಅಮ್ಮ ಇಲ್ಲ, ನಾನೇ ಇಲ್ಲ ಅಂತ ಅಂತೀರಾ? ನಿಮ್ಗೆ ಕೊಡಿಸ್ರಿ, ಇನ್ಯಾರು ಕೊಡ್ಸೋಕ್ಕಾಗತ್ತೆ ಅಲ್ಲ? ನಮ್ಮ ಹುಡುಗಿ ಇದ್ದಾರೆ, ಅವರು ಕೊಡ್ಸೋಣ ಅಂದ್ಕೊಂಡು ನಮ್ಮ ಹುಡುಗಿಗೆ. ನಮ್ಮ ಹುಡುಗಿ ಅಂತೂ ಇಲ್ಲ, ನಮ್ಮ ಹುಡುಗಿ ಕೊಡ್ಸೋಕ್ಕೆ ಅಟ್ಲೀಸ್ಟ್ ನಮ್ಮ ಅಮ್ಮನ ಯಾರು ಕೊಡ್ಸೋಣ ಅಂತ. ಸೊ ಬನ್ನಿ ಬೇಗ ಮನೆಗೆ ಹೋಗೋಣ. ಇಟ್ಸ್ಕೋಗಿ ಮನೆಗೆ ಬಂದೆ. ಸೀರೆ ಈಗಲೇ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದನ್ನು ಹೊಲಿಸಿ ಅವ್ರು ಉಟ್ಕೊಳ್ಳೋದು ಯಾವ ಜನ್ಮಕ್ಕೆ ಉಟ್ಕೊತಾರೆ ನನಗೂ ಗೊತ್ತಿಲ್ಲ, ಅದಕ್ಕೋಸ್ಕರ ಈಗಲೇ ತೋರಿಸ್ತಾ ಇದ್ದೀನಿ ಸೀರೆ. ನಿಮಗೆ ನೋಡ್ಕೊಳ್ಳಿ, ಇದು ಫಸ್ಟ್ನೇದು. ಇದು ನನಗೆ ಇಷ್ಟ ಆಗಿದ್ದು ಸೀರೆ. ಇದು ನನ್ನ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನಾನು ಇಷ್ಟಪಟ್ಟಿದ್ದು ಈ ಸೀರೆನ. ಇದು ತಾಕೊಳ್ಳಿ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು. ನೆಕ್ಸ್ಟ್ ಇದು ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿರೋದು. ಇದು ನಮ್ಮ ಮಮ್ಮಿ ಟೇಸ್ಟು, ಇದು ನನ್ನ ಟೇಸ್ಟು. ಕೈದ್ರಿ ಹಿಂಗೆ ಇವೆರಡರಲ್ಲಿ ಯಾವ್ದು ಚೆನ್ನಾಗೈತೆ ಅನ್ನೋದು ಕಾಮೆಂಟ್ ಮಾಡಿ. ನಿಮ್ಗೆ 2 ಚೆನ್ನಾಗೈತೆ. ನಾನು ಇಷ್ಟಪಟ್ಟಿದ್ದು ಇದನ್ನ ಗೈಸ್. ಇದು ನನ್ನ ಟೇಸ್ಟು, ಇದು ನಮ್ಮ ಅಮ್ಮ ಟೇಸ್ಟು. ಅದಾದ್ಮೇಲೆ ಇದೊಂದು 90. ಯಾಕೆಂದರೆ ನಾನು ಟಾಪ್ ತಗೊಳ್ರಿ ಅಂತಂದರೆ ಅವರು ಹಾಕೊಳ್ಳಲ್ಲ ಅಂತಂದರು. ಸೊ ಅದಕ್ಕೋಸ್ಕರ ನಾಳೆ ಇವಾಗ ಸೀರೆ ಆದರೆ ಸಡನ್ನಾಗಿ ಹೊಲಿಸಿ ಹಾಕೊಳ್ಳೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಅದಕ್ಕೆ ಅವ್ರು 90 ಒಂದು ತೊಗೊಂಡೆ. ಯಾಕೆಂದರೆ ಅವ್ರಿಗೆ ನಾಳೆ ಹಾಕೊಳ್ಳಿ ಅಂತ, ಅವ್ರು ಅದೇ ಹಾಕೊಳ್ಳೋದಲ್ಲ ಮನೇಲಿದ್ದಾಗ. ಸೊ 90ನೇ ಕೊಟ್ಬಿಟ್ಟೆ, ನಾಳೆ ಹಾಕೊಳ್ಳಿ ಅಂತ. ಸೊ ನಮ್ಮ ಅಮ್ಮನಿಗೆ ಯಾರು ವಿಶ್ ಮಾಡಬೇಕು ಅಂತ ಇಲ್ಲಿ ಅಡ್ವಾನ್ಸ್ ವಿಶ್ ಮಾಡಿಬಿಡಿ. ಅಯ್ಯೋ ಒಳ್ಳೆ ಮಮ್ಮಿ. ಸೊ ಗೈಸ್, ಇವಾಗ ಸ್ವಲ್ಪ ಬಂದಿದ್ದೀನಿ, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಮಮ್ಮಿ ಬರ್ತಡೇ ಇವತ್ತಲ್ವಾ, 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಕೇಕ್ ತೊಗೊಂಬರೋಣ ಅಂತ ಇಲ್ಲೇ ಮನೆ ಹತ್ರನೇ ಬೇಕ್ರಿ ಇತ್ತು. ಸೊ ಕೇಕ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಆರ್ಡರ್ ಮಾಡೋಣ ಅಂದ್ಕೊಂಡೆ, ಬಟ್ ಆರ್ಡರ್ ಮಾಡಿದ್ರೆ ಅದು ಬರೋದೇ 1 hour ಆಗುತ್ತೆ, ಆಮೇಲೆ ಟೈಮ್ ಸೆಟ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಈಗಲೇ ಹೋಗಿ ನಾನೇ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಬೇಗ ಹೋಗಿ ತೊಗೊಂಬರೋಣ. ಲೆಟ್ಸ್ ಗೋ. ಅಲ್ಲಿ ಇದೆಯಲ್ಲ, ಅದೊಂದು ಡಾರ್ಕ್ ಚಾಕ್ಲೇಟ್ ಒಂದು ಕೇಕ್ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡ್ರೆ ಆ ಟೋಪಿ ಏನೋ ತೊಗೊಂಡು ಹೋಗೋಣ ಸ್ವಲ್ಪ. ಲೆಟ್ಸ್ ಗೋ. ಅದನ್ನು ಹಾಕ್ಸ್ಕೊಂಡು ಹೋಗೋಣ. ಪ್ಲಾಸ್ಟರ್ಸು ಆಮೇಲೆ ಕ್ರೌನ್ದು ಇದೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಸೊ 12 ಗಂಟೆಗೆ ಕಟ್ ಮಾಡ್ತಾನೆ. ಸೊ ಬನ್ನಿ ಇವಾಗ ತೊಗೊಂಡು ಹೋಗೋಣ. ಇಷ್ಟು ನಾವು ಅಮ್ಮಂಗೆ ಗೊತ್ತಿಲ್ಲ ನಾನು ಆಚೆ ಬಂದಿರೋದು. ಹಂಗೆ ಸೈಲೆಂಟಾಗಿ ಬಂದುಬಿಟ್ಟೆ ಸ್ಲಿಪ್ಪರ್ ಹಾಕ್ಕೊಂಡು. ಹೋಗಿ ಅವ್ರ ರಿಯಾಕ್ಷನ್ ತೋರಿಸ್ತೀನಿ ಬನ್ನಿ. ರಿಯಾಕ್ಷನ್ ನೋಡಿ, ನಮ್ಮಮ್ಮನ ರಿಯಾಕ್ಷನ್ ನೋಡಿ ಗೈಸ್. ಈ ರಿಯಾಕ್ಷನ್ಗಿಂತ ನನಗೆ ಇನ್ನೇನಾದರೂ ಬೇಕಾ ಹೆಚ್ಚು? ಇದಕ್ಕಿಂತ ನನಗೇನಾದ್ರು ಬೇಕಾ ನೋಡಿ. ಅಲ್ಲಿ ಆಗಲಿ ಹೇಳ್ತಾರೆ ನಮ್ಮ ಅಮ್ಮನ ಫ್ರೆಂಡ್ಗೆ. ಸೊ 12 ಗಂಟೆ ಕಟ್ ಮಾಡ್ಸೋಣ ಕೇಕ್ನ. 12 ಗಂಟೆ ಆಗಲಿ. ಇಟ್ಸ್ಕೋ. ಇನ್ನೊಂದು 7 ನಿಮಿಷದಲ್ಲಿ ನಮ್ಮ ಅಮ್ಮನ ಹುಟ್ಟಿದ ಹಬ್ಬ. ಇವತ್ತು ನಮ್ಮಮ್ಮ ಫಸ್ಟ್ ಟೈಮ್ ಇಷ್ಟೊತ್ತಾದರೂ ಇದ್ದವ್ರೆ ಇಲ್ಲಿ.
ಅಲ್ಲ ಮಾಡ್ತಿದ್ದೆ ಅವ್ರು ಬಂದ್ರು ಅಂತ ಕಾವ್ಯ ಅವರೆಲ್ಲ. ಸೊ ಗೈಸ್ ಇವಾಗ ಕೇಕ್ ಕಟ್ ಮಾಡಿಸೋಣ ಇನ್ನೊಂದು ಸ್ವಲ್ಪ ಹೊತ್ತು. ಕೇಕ್ ಕಟ್ ಮಾಡಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ. ಇವತ್ತೇ ನಮ್ಮ ಅಮ್ಮ ಇಷ್ಟೊತ್ತು ಎದ್ದಿರೋದು. ಇಂಡಿಯಾ ಖುಷಿ ಆಗ್ತಾಯಿತ್ತು ನನಗೂ. ಬನ್ನಿ ಇನ್ನೊಂದು ಸ್ವಲ್ಪ 8 ಮಿನಿಟ್ಸ್ ಇದೆ, 6 ಮಿನಿಟ್ಸ್ ಇದೆ. ಕೇಕ್ ಕಟ್ ಮಾಡಿಸೋಣ, ಲೆಟ್ಸ್ ಗೋ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 10 ಸೆಕೆಂಡ್ಸು. ಫೋನ್ ಕೊಡ್ರಿ. ಚರಣಿ ಎಲ್ಲ ಹುಟ್ಟಿದ ಹಬ್ಬಕ್ಕೆ ಇನ್ನೊಂದು ನಿಮಿಷ ಇದೆ. ಅದು ಸುತ್ತಾಗಿದೆ. ಮಮ್ಮಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಿಂಗೆ ಖುಷಿಯಾಗಿರಿ, 100 ಇಯರ್ಸ್ ಚೆನ್ನಾಗಿರಿ. ಹ್ಯಾಪಿ ಬರ್ತ್ಡೇ ಒಂದು ಸೆಕೆಂಡ್, ಖುಷಿಯಾಗಿರಿ, ಚೆನ್ನಾಗಿರಿ. ಹ್ಯಾಪಿ ಬರ ಗೈಸ್. ನಮ್ಮಮ್ಮ ಅದು 12 ಗಂಟೆ ಆಯಿತು. ಇವತ್ತು ಎಷ್ಟು ವರ್ಷ ನಿಮಗೆ? ಸೊ ಕ್ಯಾಂಟಲ್ಗೆ ಎಲ್ಲಿ ಮ್ಯಾಚ್ ಬಾಕ್ಸ್ ಇಲ್ಲಿ ಸೊ ಗೈಸ್ ಬಂದು ನಾವು ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಇಟ್ಕೊಳ್ಳಿ. ಅದೇನ್ರದ್ರಿ ಚಿಕ್ಕದವ್ರೆ ಅದು ನಮ್ಮಮ್ಮ ಶೂಟ್ ಆಗ್ತಾರೆ. ಗೊತ್ತಿಲ್ಲ ಟರ್ನ್ ಆಫ್ ಮಾಡೋದು. ಜ್ಯೋತಿ ಹಾರಿಸ್ಬಾರ್ದು. ನಮ್ಮಮ್ಮ ಇದೆ ಹಳೆ ಕಾಲದ ಇದೆಲ್ಲ ಮಾಡಬೇಡ. 3, 2 ವಿಡಿಯೋ ಪರ್ಫೆಕ್ಟ್ ಆಗಿ ಮಾಡ್ತಿದ್ದೀರಾ? 3, 2, 1 ಸಿಕ್ಕಿಹುದು ನನಗೀಗ ಪಾರಿತೋಷಕ. ಅಭಿಮಾನಿ ನಾನಿನಗೆ ವಿದೂಷಕ. ನಾನಿನಗೆ ಕಾವಲುಗಾರ ಕಾಯುವೆನು ಜನ್ಮ ಪೂರ. ಕಟ್ ಮಾಡೋಣ, ಲೆಟ್ಸ್ ಗೋ. Happy birthday to you. Happy birthday ಮಂಜುಳಾ. ಬರ್ಲಿ ಕೂಡ ಯಾರೋ ಒಂದು ಕೇಕ್ ತಿನ್ಕೊಳಂಗಿಲ್ಲ ಅದೇನೋ. ಚೆನ್ನಾಗಿರ್ರಿ. ಹೋಗಿ ತಿನ್ಸೋಗಕ್ಕ. ಸಾಂಗ್ ಹಾಕ್ರಿ, ಬರ್ತಾರೆ ಸಾಂಗ್ ಹಾಕ್ರಿ. ನೀನ್ ಹಾಕ್ಬೇಕಪ್ಪ. ಸೌಂಡ್ ಕಮ್ಮಿ ಕೊಡಪ್ಪೆ. ಈ ಕಾಂತನ ಕಾವ್ಯ ಬರೋದಿಲ್ಲ ಸ್ವಲ್ಪ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು. ಒಳ್ಳೆ ಸಾಂಗ್ ಹೇಳ್ತವ್ರಲ್ಲ ಇಂಗ್ಲೀಷಲ್ಲಿ ಯಾರು. ಕೇಕ್ ಎತ್ಕೊಂಬಂದು ಕೇಕ್ ತಿಂತಾ ಇದ್ದೀನಿ. ಅವ್ರು ಕೇಕ್ ತಿನ್ಸವ್ರ ಮಮ್ಮಿಗೆ, ನಾನು ತಿಂತಾ ಇದ್ದೀನಿ. ಎತ್ಕೊ. ಕೇಕ್ ಮಾತ್ರ ಸೂಪರ್ ಟೇಸ್ಟಿ ಆಗೈತೆ, ಚೆನ್ನಾಗೈತೆ. ಇಷ್ಟೊತ್ತಿದ್ದು ಆಯಿತು. ಇವಾಗ ಅವ್ರ ಕೈಲೇ ಕ್ಲೀನಿಂಗು. ಇದನ್ನೆಲ್ಲ ಬರ್ತಡೇ ಕೇಕ್ ಕಟ್ ಮಾಡಿದಷ್ಟೇ ಅವ್ರದ್ದು. ಇವಾಗ ಅವ್ರ ಕೈಲಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ನಾನು ಆರಾಮಾಗಿ ನಿದ್ದೆ ಮಾಡಿ.